ಏನು ಡಾಕ್ಟ್ರು ಅಂತ ನೀನು ಒಬ್ಬನೇ ಇರೋದು, ಬೇರೆ ಯಾರನ್ನು ಕಳ್ಸೋಕ್ಕಾಗಲ್ವಾ? ಹಾಸ್ಪಿಟಲ್ ಒಂದು ಕ್ರಿಟಿಕಲ್ ಆಪರೇಷನ್ ಅಟೆಂಡ್ ಮಾಡಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅಲ್ಲ ಕರ್ಣ, ನೀನಿದ್ರೆ ಮಾತ್ರ ಎಲ್ಲಾ ಕೊಳ್ಳಿನೂ ಕೂಗೋದು ಅಂತ ಅನ್ಕೊಂಡಿದ್ಯಾ? ನೀನು ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತೀಯ ಅಂತ ಅವ್ರು ಅನ್ಕೊಂಡಿದ್ದಾರೆ. ಎಂಗೇಜ್ಮೆಂಟ್ ನೀನು ಹಿಂದೆ ಕೂಡ ಮಾಡ್ಬೋದು. ಏನೋ ಸ್ವಲ್ಪ ಗೌರವ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೋತೀಯಲ್ವಾ? ನೀನು ಬರ್ದೇ ಇದ್ರೆ ಎಂಗೇಜ್ಮೆಂಟ್ ಏನು ಆಗೋದೇ ಇಲ್ವಾ? ಹೌದು ಬಾವಾ, ನಾವು ಮನೆಯವರು, ನಾವೇ ಮುಂದೆ ನಿಂತು ಎಲ್ಲ ಮಾಡೋಣ. ಇವ್ರನ್ನ ಕೇಳ್ತಾ ಕೂತ್ಕೊಂಡ್ರೆ ಟ್ರೈನ್ ಹಾಗೇ ಮುಂದಕ್ಕೆ ಹೋಗ್ಬಿಡುತ್ತೆ ಅಷ್ಟೇ. ಯಾಕೆಲ್ರು ಈ ತರ ಮಾತಾಡ್ತಿದ್ರ? ಇದರಲ್ಲಿ ಕರ್ಣ ಸರ್ ತಪ್ಪೇನಿದೆ? ಇವರು ಅವ್ರ ಸಮಸ್ಯೆನ ಹೇಳ್ಕೊಂಡಿದ್ದಾರೆ ಅಷ್ಟೇ. ಸಾವು ಬದುಕಿನ ಮಧ್ಯೆ ಹೋರಾಡೋ ಪೇಷಂಟ್ನ ಆಪರೇಷನ್ ಥಿಯೇಟರ್ ನಿಂತ್ಕೊಂಡು ಫೇಸ್ ಮಾಡೋದು ಇಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ಸುಲಭ ಅಲ್ಲ. ಅಲ್ಲ ಅಣ್ಣ, ಯಾಕೆಷ್ಟು ಅವಸರ ಮಾಡ್ತಿದ್ಯಾ? ಎಂಗೇಜ್ಮೆಂಟ್ನ 2 ದಿನ ಮುಂದಕ್ಕೆ ಹಾಕಿದ್ರೆ ಏನಾಗುತ್ತೆ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಕೋಟ್ಯಾಧಿಪತಿ ವರ್ಮ ಹೇಳಿದ ಮೇಲೆ ನಾವೆಲ್ಲ ಒಪ್ಕೊಳ್ಳೇಬೇಕು. ನಮ್ಮ ಕೆಲಸನೇ ದೊಡ್ಡದು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಇವನ್ ಮುಖ ನೋಡ್ತಾ ಇದ್ರೆ ಇವನ್ಗೆ ಯಾಕೋ ಈ ಸಂಬಂಧ ಬೆಳೆಸೋದೇ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಯಾಕ್ರಿ ಹಾಗೆ ಹೇಳ್ತೀರಾ? ಕನ್ಸಲ್ ಕೂಡ ಯಾರಿಗೂ ನಮ್ಮ ಕರ್ಣ ಕೆಟ್ಟದನ್ನ ಬಯಸೋದಿಲ್ಲ. ಏ ರಮೇಶ, ಯಾವಾಗ ನೋಡಿದ್ರು ಕರ್ಣನ್ ಮೇಲೆ ಗೂಬೆ ಕುರ್ಸಕ್ಕೆ ನೋಡ್ತಾ ಇರ್ತೀಯಲ್ವಾ? ಪಾಪ, ಶತ್ರುಗೂ ಒಳ್ಳೆಯಿಂದ ಬಯಸೋ ವ್ಯಕ್ತಿ ಕಣೋ ಅವನು. ಇದಕ್ಕೆ ಒಳ್ಳೇದು ಮಾಡೋದು ಅನ್ನೋದಿಲ್ಲಮ್ಮ, ಜಾರ್ಕೊಳ್ಳೋದು ಅಂತಾರೆ.